ಏನೋ ರೇಷನ್ ದುಡ್ಡು ಬರುತ್ತೆ ಅಂತ ಇದ್ದಾರೆ. ಯಾರು ಹಾಕ್ತಾರಂತೆ? ಮೋದಿ ಹಾಕ್ತಾ ಇದ್ದಾರೆ ಅಂತ ಹೇಳ್ತಾರೆ. ಎಷ್ಟು ಅಂತ ಗೊತ್ತಿಲ್ಲ ಸರ್ ನಮಗೂ. ಅದು ಬಂದ ಮೇಲೆನೆ ಗೊತ್ತಾಗೋದು. ಯಾರು ಹೇಳಿದ್ರು ನಿಮ್ಗೆ ಹಾಕ್ತಾರಂತ ಹೇಳಿ? ಏನೋ ಟಿವಿನಲ್ಲೆಲ್ಲ ತೋರಿಸ್ತಾ ಇದ್ದಾರಲ್ಲ, ಅದಕ್ಕೆ ಬಂದು ನಾವು ಇದು ಮಾಡಿದ್ವಿ. ಎಷ್ಟು ಹಾಕ್ತಾರಂತ ಅಂದಿದ್ರು? ಎಷ್ಟು ಅದೇ 800 ರೂಪಾಯಿ 1000 ರೂಪಾಯಿ ಹಾಕ್ತಾರೆ ಅಂತ ಹೇಳ್ತಾ ಇದ್ದಾರೆ. ಏನೋ ಎಷ್ಟು ಬರೋವರೆಗೂ ಗೊತ್ತಾಗಲ್ಲ ಎಷ್ಟು ಅಂತ. ಹೆಣ್ಮಕ್ಳಿಗೆ ಅಷ್ಟೇ ಹಾಕ್ತಾರಂತ? ಗಂಡು ಮಕ್ಳಿಗೂ ಹಾಕ್ತಾರೆ ಅಂತೆ ಯಾರ ಹೇಳಿದ್ರು ಇಲ್ಲೇ. ಮಾಡಿಸಿದ್ದೀವಿ. ಆಯ್ತು ಸರ್, ಥ್ಯಾಂಕ್ಸ್ ಸರ್. ಏನು ಪೋಸ್ಟ್ ಆಫೀಸ್ ಅಕೌಂಟ್ ಯಾರು ಹೇಳಿದ್ರು? ಮನೆ ಹತ್ರ ಎಲ್ಲರೂ ಹೇಳ್ತಾ ಇದ್ರು, ನಾವು ಕೆಲ್ಸಕ್ಕೋಗೋರು. ಸರಿ ಏನೋ ನೋಡೋಣ ಅಂತ ಮಾಡಿಸ್ಕೊಂಡು ಹೋಗೋಣ ಅಂತ ಬಂದಿದ್ವಿ. ಮೋದಿ ಎಲ್ಲಿ ಹೇಳಿಲ್ಲ ಈಗ ಹಾಕ್ತೀವಿ ಅಂತ ಹೇಳಿ. ನಾವು ಅಕೌಂಟ್ ಇದು ಅದ್ಯಾವುದೋ ಮೋದಿದು ಕೊಡ್ತಾರ ಅಂತ ಹೇಳಿದ್ರಲ್ಲ, ಇನ್ನ ಏನು ಗೊತ್ತಿಲ್ಲ ಸರ್ ನಮ್ಗೇನೋ ಎಲ್ಲಾರು ಮಾಡ್ಸಿದ್ರು. ನಾನು ಬಂದಿದ್ದೀನಿ. ಏನೋ ದುಡ್ಡು ಬರುತ್ತೆ ಅಂತ ಹೇಳ್ತಾರೆ. ಆಮೇಲೆ ಇದು ಬರ್ತಾ ಇತ್ತಲ್ಲ ಲಕ್ಷ್ಮಿದು, ಅದು ಬರ್ತಾ ಇಲ್ಲ 3 ತಿಂಗಳಿಂದ. ಹಾಗೆ ನಾವು ಪಿಂಚಣಿ ಮಾಡಿಸಿದ್ವು, ಅದು ಬರ್ತಾ ಇರ್ಲಿಲ್ಲ. ಅದಕ್ಕೆ ಸರಸರ ಬಂದಿದ್ವಿ. ಹೇಳಿದ್ದಾರೆ. ಏನೋ ಎಲ್ಲಾರು ಹೇಳ್ತಾ ಇದ್ರು, ಎಲ್ಲಾರು ಮಾಡಿಸಿದ್ರು, ಮಾಡ್ರಿಸ್ರಿ ಅಂದ್ರು. ಅದಕ್ಕೆ ನಾವು 1 ತಿಂಗಳಿಂದ ಹೇಳ್ತಾ ಇದ್ರು, ನೋಡೋಣ ಅಂತ ಬಂದಿದ್ವಿ ಸರ್. ಬಂದ್ರೆ ದೇವ್ರ ಅದೃಷ್ಟ. ಏನೋ ರೇಷನ್ ದುಡ್ಡು ಬರುತ್ತೆ ಅಂತ ಇದ್ದಾರೆ. ಯಾರು ಹಾಕ್ತಾರಂತೆ? ಮೋದಿ ಹಾಕ್ತಾ ಇದ್ದಾರೆ ಅಂತ ಹೇಳ್ತಾರೆ. ಎಷ್ಟು ಅಂತ ಗೊತ್ತಿಲ್ಲ ಸರ್ ನಮಗೂ. ಅದು ಬಂದ ಮೇಲೆನೆ ಗೊತ್ತಾಗೋದು. ಯಾರು ಹೇಳಿದ್ರು ನಿಮ್ಗೆ ಹಾಕ್ತಾರಂತ ಹೇಳಿ? ಏನೋ ಟಿವಿನಲ್ಲೆಲ್ಲ ತೋರಿಸ್ತಾ ಇದ್ದಾರಲ್ಲ, ಅದಕ್ಕೆ ಬಂದು ನಾವು ಇದು ಮಾಡಿದ್ವಿ. ಎಷ್ಟು ಹಾಕ್ತಾರಂತ ಅಂದಿದ್ರು? ಎಷ್ಟು ಅದೇ 800 ರೂಪಾಯಿ 1000 ರೂಪಾಯಿ ಹಾಕ್ತಾರೆ ಅಂತ ಹೇಳ್ತಾ ಇದ್ದಾರೆ. ಏನೋ ಎಷ್ಟು ಬರೋವರೆಗೂ ಗೊತ್ತಾಗಲ್ಲ ಎಷ್ಟು ಅಂತ. ಹೆಣ್ಮಕ್ಳಿಗೆ ಅಷ್ಟೇ ಹಾಕ್ತಾರಂತ? ಗಂಡು ಮಕ್ಳಿಗೂ ಹಾಕ್ತಾರೆ ಅಂತೆ ಯಾರ ಹೇಳಿದ್ರು ಇಲ್ಲೇ. ಮಾಡಿಸಿದ್ದೀವಿ. ಆಯ್ತು ಸರ್, ಥ್ಯಾಂಕ್ಸ್ ಸರ್. ಏನು ಪೋಸ್ಟ್ ಆಫೀಸ್ ಅಕೌಂಟ್ ಯಾರು ಹೇಳಿದ್ರು? ಮನೆ ಹತ್ರ ಎಲ್ಲರೂ ಹೇಳ್ತಾ ಇದ್ರು, ನಾವು ಕೆಲ್ಸಕ್ಕೋಗೋರು. ಸರಿ ಏನೋ ನೋಡೋಣ ಅಂತ ಮಾಡಿಸ್ಕೊಂಡು ಹೋಗೋಣ ಅಂತ ಬಂದಿದ್ವಿ. ಮೋದಿ ಎಲ್ಲಿ ಹೇಳಿಲ್ಲ ಈಗ ಹಾಕ್ತೀವಿ ಅಂತ ಹೇಳಿ. ನಾವು ಅಕೌಂಟ್ ಇದು ಅದ್ಯಾವುದೋ ಮೋದಿದು ಕೊಡ್ತಾರ ಅಂತ ಹೇಳಿದ್ರಲ್ಲ, ಇನ್ನ ಏನು ಗೊತ್ತಿಲ್ಲ ಸರ್ ನಮ್ಗೇನೋ ಎಲ್ಲಾರು ಮಾಡ್ಸಿದ್ರು. ನಾನು ಬಂದಿದ್ದೀನಿ. ಏನೋ ದುಡ್ಡು ಬರುತ್ತೆ ಅಂತ ಹೇಳ್ತಾರೆ. ಆಮೇಲೆ ಇದು ಬರ್ತಾ ಇತ್ತಲ್ಲ ಲಕ್ಷ್ಮಿದು, ಅದು ಬರ್ತಾ ಇಲ್ಲ 3 ತಿಂಗಳಿಂದ. ಹಾಗೆ ನಾವು ಪಿಂಚಣಿ ಮಾಡಿಸಿದ್ವು, ಅದು ಬರ್ತಾ ಇರ್ಲಿಲ್ಲ. ಅದಕ್ಕೆ ಸರಸರ ಬಂದಿದ್ವಿ. ಹೇಳಿದ್ದಾರೆ. ಏನೋ ಎಲ್ಲಾರು ಹೇಳ್ತಾ ಇದ್ರು, ಎಲ್ಲಾರು ಮಾಡಿಸಿದ್ರು, ಮಾಡ್ರಿಸ್ರಿ ಅಂದ್ರು. ಅದಕ್ಕೆ ನಾವು 1 ತಿಂಗಳಿಂದ ಹೇಳ್ತಾ ಇದ್ರು, ನೋಡೋಣ ಅಂತ ಬಂದಿದ್ವಿ ಸರ್. ಬಂದ್ರೆ ದೇವ್ರ ಅದೃಷ್ಟ. ಏನೋ ರೇಷನ್ ದುಡ್ಡು ಬರುತ್ತೆ ಅಂತ ಇದ್ದಾರೆ. ಯಾರು ಹಾಕ್ತಾರಂತೆ? ಮೋದಿ ಹಾಕ್ತಾ ಇದ್ದಾರೆ ಅಂತ ಹೇಳ್ತಾರೆ. ಎಷ್ಟು ಅಂತ ಗೊತ್ತಿಲ್ಲ ಸರ್ ನಮಗೂ. ಅದು ಬಂದ ಮೇಲೆನೆ ಗೊತ್ತಾಗೋದು. ಯಾರು ಹೇಳಿದ್ರು ನಿಮ್ಗೆ ಹಾಕ್ತಾರಂತ ಹೇಳಿ? ಏನೋ ಟಿವಿನಲ್ಲೆಲ್ಲ ತೋರಿಸ್ತಾ ಇದ್ದಾರಲ್ಲ, ಅದಕ್ಕೆ ಬಂದು ನಾವು ಇದು ಮಾಡಿದ್ವಿ. ಎಷ್ಟು ಹಾಕ್ತಾರಂತ ಅಂದಿದ್ರು? ಎಷ್ಟು ಅದೇ 800 ರೂಪಾಯಿ 1000 ರೂಪಾಯಿ ಹಾಕ್ತಾರೆ ಅಂತ ಹೇಳ್ತಾ ಇದ್ದಾರೆ. ಏನೋ ಎಷ್ಟು ಬರೋವರೆಗೂ ಗೊತ್ತಾಗಲ್ಲ ಎಷ್ಟು ಅಂತ. ಹೆಣ್ಮಕ್ಳಿಗೆ ಅಷ್ಟೇ ಹಾಕ್ತಾರಂತ? ಗಂಡು ಮಕ್ಳಿಗೂ ಹಾಕ್ತಾರೆ ಅಂತೆ ಯಾರ ಹೇಳಿದ್ರು ಇಲ್ಲೇ. ಮಾಡಿಸಿದ್ದೀವಿ. ಆಯ್ತು ಸರ್, ಥ್ಯಾಂಕ್ಸ್ ಸರ್. ಏನು ಪೋಸ್ಟ್ ಆಫೀಸ್ ಅಕೌಂಟ್ ಯಾರು ಹೇಳಿದ್ರು? ಮನೆ ಹತ್ರ ಎಲ್ಲರೂ ಹೇಳ್ತಾ ಇದ್ರು, ನಾವು ಕೆಲ್ಸಕ್ಕೋಗೋರು. ಸರಿ ಏನೋ ನೋಡೋಣ ಅಂತ ಮಾಡಿಸ್ಕೊಂಡು ಹೋಗೋಣ ಅಂತ ಬಂದಿದ್ವಿ. ಮೋದಿ ಎಲ್ಲಿ ಹೇಳಿಲ್ಲ ಈಗ ಹಾಕ್ತೀವಿ ಅಂತ ಹೇಳಿ. ನಾವು ಅಕೌಂಟ್ ಇದು ಅದ್ಯಾವುದೋ ಮೋದಿದು ಕೊಡ್ತಾರ ಅಂತ ಹೇಳಿದ್ರಲ್ಲ, ಇನ್ನ ಏನು ಗೊತ್ತಿಲ್ಲ ಸರ್ ನಮ್ಗೇನೋ ಎಲ್ಲಾರು ಮಾಡ್ಸಿದ್ರು. ನಾನು ಬಂದಿದ್ದೀನಿ. ಏನೋ ದುಡ್ಡು ಬರುತ್ತೆ ಅಂತ ಹೇಳ್ತಾರೆ. ಆಮೇಲೆ ಇದು ಬರ್ತಾ ಇತ್ತಲ್ಲ ಲಕ್ಷ್ಮಿದು, ಅದು ಬರ್ತಾ ಇಲ್ಲ 3 ತಿಂಗಳಿಂದ. ಹಾಗೆ ನಾವು ಪಿಂಚಣಿ ಮಾಡಿಸಿದ್ವು, ಅದು ಬರ್ತಾ ಇರ್ಲಿಲ್ಲ. ಅದಕ್ಕೆ ಸರಸರ ಬಂದಿದ್ವಿ. ಹೇಳಿದ್ದಾರೆ. ಏನೋ ಎಲ್ಲಾರು ಹೇಳ್ತಾ ಇದ್ರು, ಎಲ್ಲಾರು ಮಾಡಿಸಿದ್ರು, ಮಾಡ್ರಿಸ್ರಿ ಅಂದ್ರು. ಅದಕ್ಕೆ ನಾವು 1 ತಿಂಗಳಿಂದ ಹೇಳ್ತಾ ಇದ್ರು, ನೋಡೋಣ ಅಂತ ಬಂದಿದ್ವಿ ಸರ್. ಬಂದ್ರೆ ದೇವ್ರ ಅದೃಷ್ಟ. ಏನೋ ರೇಷನ್ ದುಡ್ಡು ಬರುತ್ತೆ ಅಂತ ಇದ್ದಾರೆ. ಯಾರು ಹಾಕ್ತಾರಂತೆ? ಮೋದಿ ಹಾಕ್ತಾ ಇದ್ದಾರೆ ಅಂತ ಹೇಳ್ತಾರೆ. ಎಷ್ಟು ಅಂತ ಗೊತ್ತಿಲ್ಲ ಸರ್ ನಮಗೂ. ಅದು ಬಂದ ಮೇಲೆನೆ ಗೊತ್ತಾಗೋದು. ಯಾರು ಹೇಳಿದ್ರು ನಿಮ್ಗೆ ಹಾಕ್ತಾರಂತ ಹೇಳಿ? ಏನೋ ಟಿವಿನಲ್ಲೆಲ್ಲ ತೋರಿಸ್ತಾ ಇದ್ದಾರಲ್ಲ, ಅದಕ್ಕೆ ಬಂದು ನಾವು ಇದು ಮಾಡಿದ್ವಿ. ಎಷ್ಟು ಹಾಕ್ತಾರಂತ ಅಂದಿದ್ರು? ಎಷ್ಟು ಅದೇ 800 ರೂಪಾಯಿ 1000 ರೂಪಾಯಿ ಹಾಕ್ತಾರೆ ಅಂತ ಹೇಳ್ತಾ ಇದ್ದಾರೆ. ಏನೋ ಎಷ್ಟು ಬರೋವರೆಗೂ ಗೊತ್ತಾಗಲ್ಲ ಎಷ್ಟು ಅಂತ. ಹೆಣ್ಮಕ್ಳಿಗೆ ಅಷ್ಟೇ ಹಾಕ್ತಾರಂತ? ಗಂಡು ಮಕ್ಳಿಗೂ ಹಾಕ್ತಾರೆ ಅಂತೆ ಯಾರ ಹೇಳಿದ್ರು ಇಲ್ಲೇ. ಮಾಡಿಸಿದ್ದೀವಿ. ಆಯ್ತು ಸರ್, ಥ್ಯಾಂಕ್ಸ್ ಸರ್. ಏನು ಪೋಸ್ಟ್ ಆಫೀಸ್ ಅಕೌಂಟ್ ಯಾರು ಹೇಳಿದ್ರು? ಮನೆ ಹತ್ರ ಎಲ್ಲರೂ ಹೇಳ್ತಾ ಇದ್ರು, ನಾವು ಕೆಲ್ಸಕ್ಕೋಗೋರು. ಸರಿ ಏನೋ ನೋಡೋಣ ಅಂತ ಮಾಡಿಸ್ಕೊಂಡು ಹೋಗೋಣ ಅಂತ ಬಂದಿದ್ವಿ. ಮೋದಿ ಎಲ್ಲಿ ಹೇಳಿಲ್ಲ ಈಗ ಹಾಕ್ತೀವಿ ಅಂತ ಹೇಳಿ.
ನಾವು ಅಕೌಂಟ್ ಇದು ಅದ್ಯಾವುದೋ ಮೋದಿದು ಕೊಡ್ತಾರಂತ ಹೇಳಿದ್ರಲ್ಲ. ಎಷ್ಟು ಬರ್ತಂತ ಹೇಳಿ. ಇನ್ನ ಏನು ಗೊತ್ತಿಲ್ಲ ಸರ್, ನಮ್ಗೇನೋ ಎಲ್ಲಾರು ಮಾಡ್ಸಿದ್ರು ನಾನು ಬಂದಿದ್ದೀನಿ. ಏನಕ್ಕೆ ಅಕೌಂಟ್ ಮಾಡಿಸ್ತಿರೋದು ಈಗ? ಏನೋ ದುಡ್ಡು ಬರುತ್ತೆ ಅಂತ ಹೇಳ್ತಾರೆ. ಆಮೇಲೆ ಇದು ಬರ್ತಾ ಇತ್ತಲ್ಲ ಲಕ್ಷ್ಮಿದು, ಅದು ಬರ್ತಾ ಇಲ್ಲ 3 ತಿಂಗಳಿಂದ. ಹಾಗೆ ನಾವು ಪಿಂಚಣಿ ಮಾಡಿಸಿದ್ವು, ಅದು ಬರ್ತಾ ಇರಲಿಲ್ಲ. ಅದಕ್ಕೆ ಸರಸರ ಬಂದಿದ್ದು. ಮೋದಿ ದುಡ್ಡು ಬರ್ತಂತ ಹೇಳಿದ್ದಾರೆ. ಹೇಳಿದ್ದಾರೆ. ಏನೋ ಎಲ್ಲರೂ ಹೇಳ್ತಾ ಇದ್ರು, ಎಲ್ಲರೂ ಮಾಡಿಸಿದ್ರು, ಮಾಡ್ರಿಸ್ರಿ ಅಂದ್ರು. ಅದಕ್ಕೆ ನಾವು 1 ತಿಂಗಳಿಂದ ಹೇಳ್ತಾ ಇದ್ರು, ನೋಡೋಣ ಅಂತ ಬಂದಿದ್ವಿ ಸರ್. ಬಂದ್ರೆ ದೇವರ ಅದೃಷ್ಟ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.